ಭಾರತ ಇತ್ತು, ಅಖಂಡ ಭಾರತ ಅಂತ ಇತ್ತು. ಈಗ ತುಂಡು ಭಾರತ ಆಗಿದೆ. ಬೇರೆ ಬೇರೆ ದಬ್ಬಾಳಿಕೆಗಳು ಇತ್ತು. ಒಬ್ಬ ಅಧಿಕಾರದಲ್ಲಿದ್ದವನು ಅಧಿಕಾರದಲ್ಲಿ ಇಲ್ಲದೆ ಇರೋರ ಮೇಲೆ ದಬ್ಬಾಳಿಕೆ ಮಾಡೋದು, ಶ್ರೀಮಂತ ಬಡವನ ಮೇಲೆ ದಬ್ಬಾಳಿಕೆ ಮಾಡೋದು, ಆಮೇಲೆ ಪೊಲಿಟಿಕಲಿ ದಬ್ಬಾಳಿಕೆ ಮಾಡೋದು ಮೊದಲಿಂದಲೂ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಂಟಿನೆಂಟ್ಸಲ್ಲೂ ಇದು ಉಂಟು. ಕಳೆದ ಒಂದು 40-50 ವರ್ಷದಲ್ಲಿ ನಾವು ಚೇಂಜ್ ಆಗಿಬಿಟ್ವಿ. ಅದೇ ನಾವು ರಿಚಿಯಲ್ ಆಗಿಬಿಟ್ವಿ. ಹಿಂದಿನ ಪದ್ಧತಿಯಲ್ಲಿದ್ದಂತಹ ಭಾವನಾತ್ಮಕವಾದ ಸಂಬಂಧ ಈಗಿನ ಪದ್ಧತಿಗಳಲ್ಲಿ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರನ್ನ ನೋಡುವ ಆತರದಲ್ಲಿ ಎಷ್ಟೋ ಜನಕ್ಕೆ ಗುದ್ದಾಡ್ಕೊಂಡು ಹೋಗ್ಬಿಟ್ಟಿದ್ದೀವಿ. 100 ರೂಪಾಯಿ ಕೊಟ್ಬಿಟ್ಟು ಆಚೆ ಈಚೆ ಹೋಗಿ ಆ ಕರಪ್ಟ್ ಮನೋಭಾವವನ್ನು ಅಲ್ಲಿ ತಂದುಬಿಟ್ಟಿದ್ವಿ. ಕಾಯುವ ಮನಸ್ಥಿತಿ ಬರಲಿಲ್ಲ. ದೇವರನ್ನು ನೋಡಬೇಕಾದ್ರೆ ಕಾಯಬೇಕು. ಈ VIP ಎಂಟ್ರಿ, VVIP ಎಂಟ್ರಿ ಚಿಕ್ಕ ಪುಟ್ಟ ದೇವಸ್ಥಾನಗಳಿಂದ ದೊಡ್ಡ ದೊಡ್ಡ ದೇವಸ್ಥಾನಗಳವರೆಗೂ ಎಲ್ಲ ಕಡೆ ವ್ಯವಸ್ಥೆ ಇದೆ. ಎರಡು ತಪ್ಪಿಲ್ಲ. ದೇವಸ್ಥಾನದಲ್ಲೂ VIP ಅಂದರೆ ಯಾರೋ ತುಂಬ ಪ್ರಮುಖರು ಬರ್ತಾರೆ, ಅವ್ರಿಗೆ ಟೈಮ್ ಇರಲ್ಲ. ಈಗ DC ಬರ್ತಾರೆ, ಯಾವುದೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಬರ್ತಾರೆ, ಮಂತ್ರಿ ಬರ್ತಾರೆ, ಇನ್ನೂ ಯಾರೋ ಒಬ್ಬರು VIP ಬರ್ತಾರೆ. ಅವ್ರಿಗೆ ಈಗ ಕಾದು ಹೋಗುವಷ್ಟು ಟೈಮ್ ಇಲ್ಲ. ಕರೆಕ್ಟ್. ಅಂಥವ್ರಿಗೆ ಒಂದು ಪ್ರಾವಿಷನ್ ಇದ್ದರೆ ತಪ್ಪಿಲ್ಲ. ಆದರೆ ದೇವಸ್ಥಾನದ ಕ್ಯೂ ಇದ್ದದ್ದೇ ನಮಗೆ ಪೇಷನ್ಸ್ ಬರೋಕ್ಕೆ. ಆ ಪೇಷನ್ಸ್ ಇಲ್ಲದೆ ಇದ್ದರೆ ನಾವು ಸಿಕ್ಕಿದ ಜಾಗದೆಲ್ಲ ಗೊಣಗಾಡ್ತೀವಿ, ಆ ಥರ ತೋರಿಸ್ತೀವಿ, ಬೇಜಾರು ಪಟ್ಕೋತೀವಿ. ಆ ಬೇಜಾರುಗಳೆಲ್ಲ ಪ್ರೋಸೆಸ್ಸಲ್ಲಿ ಹೊರಟೋಗುತ್ತೆ. 1 ಗಂಟೆ ವೆಯ್ಟ್ ಮಾಡಿದ್ರೆ ಹೊರಟೋಗುತ್ತೆ. ಅದು ಮನಸ್ಸಿನ ಶಕ್ತಿಯನ್ನು ತುಂಬೋಕ್ಕೆ ಕ್ಯೂ ಇದ್ದದ್ದು. ನಾವು ಆ ಕ್ಯೂನ ಕಟ್ ಮಾಡಿಬಿಟ್ಟು ಹೊರಟ್ಬಿಟ್ವಿ. ನಮ್ಮ ಒಂದು ಕ್ವಾಲಿಟಿನ ಗೇನ್ ಮಾಡೋದನ್ನೇ ನಾವೇ ಬಿಟ್ಕೊಂಡ್ವಿ, ಸೋತೋಗ್ಬಿಟ್ವಿ. ಅಲ್ಲಿ ಯಾವ ಪದ್ಧತಿ ನಮಗೆ ಶಕ್ತಿ ಆಗಬೇಕಾಗಿತ್ತು, ಬ್ಯೂಟಿಫುಲ್. ಯಾವ ಪದ್ಧತಿ, ಕ್ಯೂ ಪದ್ಧತಿ ನನಗೆ ಶಕ್ತಿ ಆಗಬೇಕಾಗಿತ್ತು. ನನ್ನ ಮನಸ್ಸಿಗೆ ನೋಡಿ ಎಷ್ಟು ಶಕ್ತಿ ಇದೆ, ಕಾಯುವಷ್ಟು, 1 ಗಂಟೆ ಕಾಯುವಷ್ಟು ಶಕ್ತಿ ಇದೆ ಅಂತ ಆಗಬೇಕಾಗಿದ್ದದ್ದು ಪದ್ಧತಿ. ಬೇಗ ಸೋತೋಗ್ಬಿಟ್ವಿ. 100 ರೂಪಾಯಿ ಕೊಟ್ಬಿಟ್ಟು ನಾವೇ ಸೋತೋಗ್ಬಿಟ್ವಿ. ನನ್ನ ಫ್ರೆಂಡ್ಸ್ ತುಂಬ ಜನ ಹೇಳ್ತಾರೆ, ನಾನು ಶಬರಿಮಲೆಗೆ ಹೋಗ್ಬೇಕಾದ್ರೆ ಅದಕ್ಕೊಂದು 48 ದಿನ ಪ್ರಿಪ್ರೇಷನ್ ಇರೋದು. ಆ 48 ದಿನ ಆದಮೇಲೆ ಬಸ್ಸಲ್ಲಿ ಹೋಗ್ತಾ ಇದ್ವಿ, ಬಸ್ಸು ಟ್ರೈನು ಹಿಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನಡೀತಾ ಇದ್ವಿ. 3-4 ದಿನಗಳ ಕಾಲ ನಾವೊಂದು 300-400 ಜನ ಸ್ನೇಹಿತರು ಒಟ್ಟಾಗಿರ್ತಾ ಇದ್ವಿ. 300-400 ಜನ ಸ್ನೇಹಿತರು ಒಟ್ಟಾಗಿರ್ತಾ ಇದ್ವಿ. ಆ 4 ದಿನ ನಮಗೆ ಶಕ್ತಿ ಆಗ್ತಾ ಇತ್ತು. ಅದರಲ್ಲಿ ಒಂದಷ್ಟು ಜನ ಅಂದ್ಕೊಂಡ್ರು, ನಮ್ಗೆ ಯಾಕೆ 4 ದಿನ ವೇಸ್ಟ್ ಮಾಡಬೇಕು, ಬೇರೆ ಬೇರೆ ಬಿಸ್ನೆಸ್ ಇದೆ ಅಂತ ಅಂದ್ಕೊಂಡು ಎಲ್ಲ ಒಂದು ಕಡೆ ಫ್ಲೈಟಲ್ಲಿ ಬಂದು ನಿಯರೆಸ್ಟ್ ಇಳಿದು ಅಲ್ಲಿಂದ ಇನ್ಯಾವುದೋ ಒಂದು ಗಾಡಿ ಮಾಡಿಕೊಂಡು ಹೋಗಿ ಒಂದೇ ದಿನದಲ್ಲಿ ವಾಪಸ್ ಹೊರಟೋಗ್ತಾ ಇದ್ರು. ಅಲ್ಲಿ 48 ದಿನಗಳ ಒಂದು ಮಂಡಲನೂ ಇಲ್ಲ, ಟ್ರೈನಿಂಗ್ ಇಲ್ಲ. ಈ ಕಷ್ಟವನ್ನು ಪ್ರೋಸೆಸ್ನಲ್ಲಿ ಅನುಭವಿಸುವ ಪೇಷನ್ಸು ಬರಲಿಲ್ಲ. ಸೊ ಅವರೆಲ್ಲ ನಾನು ವಾಪಸ್ ರೀಚೆಕ್ ಮಾಡಿಕೊಂಡ್ರೆ ಅವರೆಲ್ಲ ಎಲ್ಲೋ ಒಂದು ಕಡೆ ಸುಸ್ತಾಗಿ ಹೋಗಿದ್ದಾರೆ. ಅವರಿಗೆ ಪೇಷನ್ಸ್ ಇಲ್ಲ. ಈಗ ನಮಗೆ ಈ ಎಲ್ಲ ವ್ಯವಸ್ಥೆಗಳು ಪೇಷನ್ಸ್ ಕಲಿಸ್ಬಿಡ್ತು. ನಮ್ಮ ಪದ್ಧತಿಗಳು ಸರಿ ಇಲ್ವಾ? ತುಂಬ ಚೆನ್ನಾಗಿದೆ. ನಾವು ಅದನ್ನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ವಿ, ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ವಿ, ಡಿವಿಯೇಟ್ ಆಗಿಬಿಟ್ವಿ, ಅಮೆಂಡ್ ಆಗಲಿಲ್ಲ. ಇನ್ನೂ ಬೆಟರ್ ಅಮೆಂಡ್ಮೆಂಟ್ಸ್ ಬರಬೇಕಾಗಿತ್ತಲ್ಲ, ಅಮೆಂಡ್ ಆಗಲಿಲ್ಲ. 48 ದಿನಗಳ ಕಾಲ ಒಂದು ವ್ರತ ಮಾಡಿ ಅಂತಂದರೆ ಅಮೆಂಡ್ ಆಗಲೇ ಇಲ್ಲ. ನಾವು ಅದೊಂದು ಶಕ್ತಿ ಅಂತ ಅಂದ್ಕೊಳ್ಳೇ ಇಲ್ಲ. ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಆಗುತ್ತೋ ಇಲ್ವೋ, ಬಟ್ ಈ ಥರ ಮಾತುಗಳನ್ನ ಕೇಳಿದಾಗ ಎಲ್ಲೋ ಒಂದು 10% ಆದರೂ ಆ ಒಂದು ಮನಸ್ಥಿತಿಯ ಬದಲಾವಣೆ ಆದರೆ ಎಷ್ಟೋ ಸುಧಾರಣೆ ಆಗುತ್ತಾ ಅಂತ. ಈಗ ಯಾವುದೋ ಒಂದು ಟ್ರೀಟ್ಮೆಂಟ್ಗೆ ಹೋಗ್ತೀವಪ್ಪ, ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತೀವಿ, ಏನೋ ಒಂದು ಬಂದಿದೆ, ಅವತ್ತಿನ ದಿನ 48 ದಿನ ಡ್ರಿಪ್ಪಲ್ಲಿ ಇರಲ್ವ ನಾವು? ಆ ಡ್ರಿಪ್ಸ್ ತಗೊಳ್ಳೋ ಬದಲು 48 ದಿನ ಪ್ರೋಸೆಸ್ಸಲ್ಲೇ ಇರ್ಬೋದಲ್ಲ. 1 ಹೊತ್ತು 2 ಹೊತ್ತು ಊಟ ಮಾಡಿಕೊಂಡು ಹೊರಗಡೆ ಏನೂ ತಿಂದೆ ಇರ್ಬೋದಲ್ವಾ? ಹಾಸ್ಪಿಟ್ಲಿಗೆ ಹೋದಾಗಲೂ ಏನೂ ಕೊಡಲ್ಲಪ್ಪ ಅವರು. ಅಲ್ಲಿರೋಕ್ಕಾಗತ್ತೆ, ದುಡ್ಡು ಕೊಟ್ಟು ಅಲ್ಲಿ ಇರ್ತೀವಿ. ಇಲ್ಲಿ ದುಡ್ಡು ಕೊಡದೆ ಅಲ್ಲಿ ಇರ್ಬೋದಲ್ವಾ? ಸೊ ಈ ಮಂಡಲ, ಪೂಜೆ, ಪುನಸ್ಕಾರ ಇದು ಎಲ್ಲವೂ ಕೂಡ ಉಪಯೋಗಕ್ಕೆ ಮಾಡಿದ್ದು. ಸೊ ನಾನು ಅದನ್ನ ವಿಟ್ನೆಸ್ ಮಾಡಿದ ವರ್ಷದಲ್ಲಿ ಒಂದು 3-4 ಸತಿನಾರು ನೀವು ಆ ಮಂಡಲ ಇದನ್ನ ಮಾಡ್ತಾನೆ ಇರ್ತೀರಾ, ಏನೋ ಒಂದು ಕಾರಣ ಹಾಕೊಂಡು. ಮನಸ್ಸು ಪ್ರತಿನಿತ್ಯ ಕೆಡ್ತಾ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 10 ಸಲ ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಬೇಡದೇ ಇರೋದು ಸೋಷಿಯೋ ಆಬ್ಲಿಗೇಷನ್ಸ್ಗೋಸ್ಕರ ತಿಂತೀವಿ. ಆದರೆ ಇದನ್ನೆಲ್ಲ ವಾಪಸ್ ಸರಿ ಮಾಡ್ಕೊಳ್ಳುವ ದಾರಿ ಯಾವುದು? ಹೋಗಿ ನಾನೊಂದು 50,000 1 ಲಕ್ಷ ಕೊಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ 10 ದಿನದ ಟ್ರೀಟ್ಮೆಂಟ್ ತಗೋಬೇಕು. ಅದು ಆಯುರ್ವೇದಿಕ್ ಆಗ್ಬೋದು, ನೇಚರ್ ಕ್ಯೂರ್ ಆಗ್ಬೋದು, ಜಿಂದಾಲ್ ಆಗ್ಬೋದು. ಅವರೇ ಕೊಡುವಂಥ ಆಹಾರವನ್ನು ನಾನು ಲಿಮಿಟೆಡ್ ತಗೋಬೇಕು. ಯಾಕೆ ನಮ್ಮ ಮನೇಲೇ ತಗೋಬೋದಲ್ಲ? ಹೀಗೆ ಸಣ್ಣ ಸಣ್ಣ ವ್ರತಗಳನ್ನು ಹಾಕ್ಕೊಂಡು
ಅದು ನಮಗೆ ಆ ಕಂಟ್ರೋಲಿಂಗ್ ಕೆಪಾಸಿಟಿನೂ ತಂದ್ಕೊಡುತ್ತಲ್ವಾ? ನಾನು ಇದರಲ್ಲಿ ಒಂದು ಧರ್ಮವನ್ನು ನಾನು ತುಂಬ ಇಷ್ಟಪಡ್ತೀನಿ, ಮುಸ್ಲಿಂ ಧರ್ಮ, ಇಸ್ಲಾಂ. ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ 4-5 ವರ್ಷ ಆದಮೇಲೆ ಅವ್ರಿಗೊಂದು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಏನಂತಂದರೆ, ನೀನು ರಂಜಾನ್ ಟೈಮಲ್ಲಿ 1 ತಿಂಗಳು 1 ಹೊತ್ತು ಆದರೆ 4 ಗಂಟೆಗೆ ಬೆಳಗ್ಗೆ ಮತ್ತು ಸಂಜೆ 2 ಈ ಬ್ರೇಕ್ಗಳ ಮಧ್ಯದಲ್ಲಿ ಏನೂ ತಿನ್ನೋ ಹಾಗಿಲ್ಲ. ಎಷ್ಟು ಕಟ್ಟುನಿಟ್ಟಾಗಿರ್ತಾರೆ ಅಂದರೆ, ಉಗುಳು ನುಂಗೋ ಹಾಗಿಲ್ಲ, ಇಷ್ಟು ನೀರು ಕುಡಿಯೋ ಹಾಗಿಲ್ಲ. ಆ ಮಕ್ಕಳು ಎಂಥ ತಾಕತ್ ಬರುತ್ತೆ ಅಂದರೆ, 3-4 ವರ್ಷದಷ್ಟೊತ್ತಿಗೆ ಮಗುವಿಗೆ ವಿಲ್ ಪವರು 1000 ಪಟ್ಟು ಜಾಸ್ತಿ ಆಗುತ್ತೆ. ಸಾಧಾರಣದ ಮಗುಗೂ ಆ ಮಗುಗೂ ವಿಲ್ ಪವರ್ ಎಷ್ಟಿರುತ್ತೆ ಅಂದರೆ ಅಷ್ಟು ತಾಕತ್ ಜಾಸ್ತಿ ಆಗಿರುತ್ತೆ. ನಮ್ಮಲ್ಲೂ ಅದೇ ಇದೆ. ಏಕಾದಶಿ ಇದೆ, 15 ದಿನಕ್ಕೊಂದ್ಸಲ ಪೂರ್ತ ದಿನ ಉಪವಾಸ ಮಾಡಿ, ಅವರು 30 ದಿನ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ನಾವು 12 × 2 12 ತಿಂಗಳು 24 ದಿನ ನಮ್ದು ಆಯ್ತು. ಈಸ್ಟರಲ್ಲಿ 40 ದಿನ ಆಯ್ತು. ಎಲ್ಲವೂ ಹೇಳೋದು ಇದನ್ನೇ. ಜೈನ್ ಕಮ್ಯುನಿಟಿನಲ್ಲಿ ಅವರು ಚಾತುರ್ಮಾಸ್ಯ ಅಂತ ಮಾಡ್ತಾರೆ. ಅದರಲ್ಲಿ ಒಬ್ರು 1 ದಿನ ಬಿಟ್ಟು ಇನ್ನೊಂದು ದಿನ ಊಟ ಮಾಡುವಂಥವ್ರು ಇದ್ದಾರೆ. ಅದು 1 ಹೊತ್ತು. ಇವತ್ತು ಊಟ ಮಾಡಿದ್ರೆ ನಾಳೆ ಊಟ ಇಲ್ಲ, 2 ದಿನಕ್ಕೆ 1 ಹೊತ್ತು ಊಟ. ಎಂಥ ವಿಲ್ ಪವರ್ ಬರುತ್ತೆ ಅವರಿಗೆ. ಇದನ್ನೆಲ್ಲ ಕ್ರೂರವಾಗಿ ನೋಡಬಾರ್ದು, ಹಂಗಸಿ ನೋಡಬಾರ್ದು, ಅವ್ರನ್ನ ಹೀಯಾಳಿಸ್ಬಾರ್ದು. ಅದರಲ್ಲಿ ಇರುವಂಥ ಲಾಜಿಕ್, ಸೈನ್ಸ್, ಆರೋಗ್ಯಕ್ಕೆ ಉಪಯೋಗ ಆಗುವಂತಹ ಒಂದಷ್ಟು ವ್ಯವಸ್ಥೆಗಳು ಇದೆಲ್ಲದರಲ್ಲೇ ಇದೆ. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನಾವು? ಯಾಕೆ ನಾವು ತುಂಬಾ ಬುದ್ಧಿಜೀವಿಗಳಾಗ್ಬಿಟ್ವಿ? ಅದಕ್ಕೆ ಇನ್ನೇನೋ ಬಣ್ಣ, ಇನ್ನೇನೋ ಅರ್ಥ ಕೊಟ್ಕೊಂಡು ಇದನ್ನ ಧರ್ಮ ಆಗಿ ಹೇಳಬೇಕಾಗಿಲ್ಲ. ನನಗೆ ಉಪವಾಸ ಬೀಳಿಸ್ಬೇಕಾಗಿತ್ತು, ಅದಕ್ಕೊಂದು ಕಟ್ಪಾಡು ಇಟ್ಕೊಂಡೆ ಅಷ್ಟೇ. ಆ ಕಟ್ಪಾಡು ಇಲ್ದರೆ ನಾವು ಉಪವಾಸ ಮಾಡೋಕ್ಕಾಗಲ್ಲ. ನಾನು ಶಬರಿಮಲೆಗೆ ಹೋಗ್ಬೇಕಾದ್ರೆ ನಾನು ಮಾಲೆ ಹಾಕೋತೀನಿ, ಡ್ರೆಸ್ ಹಾಕೊಂಡಿರ್ತೀನಿ, ನಾನು ಹೇಳ್ಬಿಡ್ತೀನಿ ಹೊರಗಡೆ ಏನೂ ತಿನ್ನಲ್ಲ ಅಂತ. ಯಾರೋ ನಂಗೆ ಬಲವಂತನೇ ಮಾಡಲ್ಲ. ವ್ರತ ಮಾಡ್ತಾ ಇದ್ದೀವಿ ಅಂದರೆ ಬಲವಂತ ಮಾಡಲ್ಲ. ವ್ರತ ಇಲ್ಲ ಅಂತ ಹೇಳಿದ್ರೆ ಬಲವಂತ ಮಾಡ್ತಾರೆ, ನಾವು ಈಲ್ಡ್ ಆಗ್ಬಿಡ್ತೀವಿ. ಕರೆಕ್ಟ್. ಸೊ ಈಲ್ಡ್ ಆಗದೇ ಇರೋ ಹಾಗೆ ಮಾಡೋಕ್ಕೆ ನಮಗೇನಾದರೂ ಒಂದು ಬೇಕಲ್ಲ, ಒಂದು ಸಾಧನ ಬೇಕಲ್ಲ, ಒಂದು ರಿಚುವಲ್ ಬೇಕಲ್ಲ. ಹಾಗಾಗಿ ಈ ರಿಚುವಲ್ಗಳೆಲ್ಲ ಒಳ್ಳೇದು. ಯಾರಿಗೋ ಒಬ್ಬರಿಗೆ ಬುದ್ಧಿಜೀವಿಗಳಿಗೆ ಅನ್ಸುತ್ತೆ ಇದಿಲ್ಲದೇನೂ ನಾವು ಬದುಕಬಹುದಲ್ವಾ ಅಂತ. ಟ್ರೈ ಮಾಡಿ ನೋಡ್ಬೋದು. ಬದುಕಿದ್ರೆ ಫಂಟಾಸ್ಟಿಕ್. ಸಿಂಪಲ್ ಆಸ್ ದಟ್. ನಮ್ಮ ವೇದಗಳಲ್ಲಿ ಮೂರ್ತಿ ಪೂಜೆ ಇಲ್ಲ. ಮೂಲದಲ್ಲಿ ಮೂರ್ತಿ ಇಲ್ಲದೆ ತತ್ವ ಪೂಜೆ ಇತ್ತು. ಆಮೇಲೆ ಎಷ್ಟೋ ಸಲ ಆದಮೇಲೆ ಈ ತತ್ವಗಳ ಅರ್ಥ ಆಗೋಕ್ಕೆ ಶುರು ಆಗಲಿಲ್ಲ. ವಿಷ್ಣು ಆಗಿ ನೋಡೋಕ್ಕೆ, ವಿಷ್ಣುವನ್ನು ನಾವು ಸ್ಪೇಸ್ ಆಗಿ ನೋಡೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೊಂದು ರೂಪ ಕೊಟ್ಟಿತ್ತು ಅಷ್ಟೇ. ಶಿವನನ್ನು ಕಾಲ ಆಗಿ ನೋಡೋಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ, ಟೈಮ್ ಆಗಿ ನೋಡೋಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ, ಗೊತ್ತಾಗಲಿಲ್ಲ. ಹಾಗಾಗಿ ಒಬ್ಬ ಶಿವನ ರೂಪವನ್ನು ಕೊಟ್ವಿ. ವಿಷ್ಣುವನ್ನು ಸ್ಪೇಸ್ ರೂಪದಲ್ಲಿ ಬೃಹದಾಕಾರವಾಗಿ ತೋರಿಸಿದ್ವಿ, ವಿಶ್ವರೂಪವಾಗಿ ತೋರಿಸಿದ್ವಿ. ಅಂದರೆ ಒಂದು ಐಡಲ್ ಬೇಕಾಗಿತ್ತು. ಇವತ್ತಿಗೂ ನಮ್ಮಲ್ಲಿ ಎಷ್ಟೋ ಜನ ಅಪ್ಪ ಅಮ್ಮನ ಫೋಟೋವನ್ನು ಪರ್ಸಲ್ಲಿ ಇಟ್ಕೋತಾರೆ. ತಪ್ಪ ಅಂದರೆ ಇಲ್ಲ. ಆದರೆ ಅಪ್ಪ ಅಮ್ಮ ಕಣ್ಣು ಮುಚ್ಚಿದ್ರೆ ಕಾಣಲ್ವಾ? ಕಾಣುತ್ತೆ. ಆದರೂ ನಮಗೊಂದು ಸಾಧನ ಬೇಕು. ಅದೇ ನಮ್ಮ ಮೂರ್ತಿ ಪೂಜೆಗಳು. ಹಾಗೆ ನಮ್ಮಲ್ಲಿ ದೇವಸ್ಥಾನಗಳ ಬಂದದ್ದು. ಈಗ ಒಂದು ದೇವಸ್ಥಾನ ಬಂತು. ದೇವಸ್ಥಾನ ಬಂದದ್ರಿಂದ ಕಟ್ಟುವಾಗ ತುಂಬ ಜನ ಶ್ರಮ ಪಟ್ಟು ಕಟ್ಟಿರ್ತಾರೆ. 100 ಜನ ಶ್ರಮ ಪಟ್ಟಿದ್ರೆ ಒಂದು 10,000 ಜನ ಅದರ ಉಪಯೋಗ ಪಡ್ಕೋತಾರೆ. ಈಗ ದೇವಸ್ಥಾನ ಬಂತು, ಅರ್ಚಕರಿಗೆ ಕೆಲಸ ಸಿಗ್ತಾ? ಹೌದು. ಕ್ಲೀನ್ ಮಾಡುವವರಿಗೆ ಕೆಲಸ ಸಿಗ್ತಾ? ಆ ದೇವಸ್ಥಾನವನ್ನು ಕ್ಲೀನ್ ಮಾಡಬೇಕು. ಗಾರ್ಡನಿಂಗ್ ಮಾಡಬೇಕು, ಕೆಲಸ ಸಿಗ್ತಾ? ಬಡಗಿಗೆ ಕೆಲಸ ಸಿಗ್ತಾ? ಫೋಟೋಗ್ರಾಫರ್ಗೆ ಕೆಲಸ ಸಿಗ್ತಾ? ಹೊರಗಡೆ ಹೂ ಮಾರೋರಿಗೆ ಕೆಲಸ ಸಿಗ್ತಾ? ತುಳಸಿ ಸಪ್ಲೈ ಮಾಡೋರಿಗೆ, ಹಣ್ಣು ಕಾಯಿ ಮಾರೋರಿಗೆ. ಆ ದೇವಸ್ಥಾನ ಅದರದ್ದು ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಬಂತು. ಸುತ್ತಮುತ್ತ ಹೋಟೆಲ್ಗಳು ಬರುತ್ತೆ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಟೂರಿಸಂ ಜಾಸ್ತಿ ಆಗುತ್ತೆ, ರೆವಿನ್ಯೂ ಜಾಸ್ತಿ ಆಗುತ್ತೆ. ಅಲ್ಲಿಗೊಂದು ಪೊಲೀಸ್ ಸ್ಟೇಷನ್ ಬರುತ್ತೆ. ಅಂದರೆ ಎಲ್ಲ ರೀತಿಯ ಬೆಳವಣಿಗೆ ಎಲ್ಲಿ ನಡೆಯುತ್ತೆ? ಒಂದು ಸಣ್ಣ ದೇವಸ್ಥಾನದಲ್ಲಿ ಶುರು ಆಯಿತು. 5 ಕೋಟಿಗೂ ಜಾಸ್ತಿ ಜನ ಶಬರಿಮಲೆಯ ಒಂದು ಸಣ್ಣ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಾರೆ. ಅಂದರೆ 5 ಕೋಟಿ ಜನ. ಒಬ್ಬ ಆವರೇಜ್ 5,000 ರೂಪಾಯಿ ಖರ್ಚು ಮಾಡ್ತಾನೆ. 5 ಕೋಟಿ ಇಂಟು 5,000 ಒಂದು ದೊಡ್ಡ ಬಜೆಟ್ ಆಯ್ತದು. ತೆಂಗಿನಕಾಯಿ ತಗೋತೀವಿ, ಊಟ ಮಾಡ್ತೀವಿ, ಫ್ಯೂಯಲ್ಲು, ಏರ್ಪೋರ್ಟು,
ಟ್ರಾವೆಲ್ಸು, Right. ಅಲ್ಲಿ ಇಳ್ಕೊಳ್ಳೋಕ್ಕೆ ಜಾಗ, ಪೂಜಾ ಪದ್ಧತಿಗಳು, ಅರ್ಚಕರು ಎಲ್ಲರೂ ಬದುಕುವಂತಹ ವಾತಾವರಣವನ್ನು ಒಂದು ಸಣ್ಣ ದೇವಸ್ಥಾನ ನಿರ್ಮಾಣ ಮಾಡುತ್ತೆ. ತಪ್ಪೆಲ್ಲಿದೆ ದೇವಸ್ಥಾನದಲ್ಲಿ? ಹಿಂದಿನಿಂದ ಬಂದಿದ್ದ ಪದ್ಧತಿ ಆದ್ರಿಂದ ಇದನ್ನ ನಾವು ಸನಾತನ ಅಂತ ಕರಿತೀವಿ. ಅಂದ್ರೆ ಸನಾತನ ಪದದ ಅರ್ಥನೇ ಪ್ರಾಚೀನ. ಪ್ರಾಚೀನ, ಓಲ್ಡ್. ಅದು ಅಂದ್ರೆ ಹಿಂದಿನಿಂದ ಪಾಲಿಸ್ಕೊಂಡು ಬಂದಿದ್ದೀವಿ, ಅದರಲ್ಲೇನು ತಪ್ಪಿಲ್ಲ. ಅದರ ಮಧ್ಯದಲ್ಲಿ ಅದರ ಅಮೆಂಡ್ಮೆಂಟ್ಸ್ ಆಗಬೇಕಾಗಿತ್ತು, ಸೌಕರ್ಯಗಳು ಆಗಬೇಕಾಗಿತ್ತು, ಅಲ್ಲಿರುವಂತಹ ತಪ್ಪು ಪ್ರಾಕ್ಟೀಸಸ್ ಚೇಂಜ್ ಆಗಬೇಕಾಗಿತ್ತು. ಈ ರಶಲ್ಲಿ, ಅರ್ಜೆನ್ಸಿನಲ್ಲಿ ನಾವು ತಪ್ಪು ಪ್ರಾಕ್ಟೀಸ್ನ ಹಾಗೆ ಕಂಟಿನ್ಯೂ ಆಗೋಕೆ ಬಿಟ್ಬಿಟ್ವಿ. ಒಳ್ಳೆ ಪ್ರಾಕ್ಟೀಸು ಇದೆ, ತಪ್ಪು ಪ್ರಾಕ್ಟೀಸು ಇದೆ. ಅಂಡ್ ಅದು ಎಲ್ಲ ಕಡೆನೂ ಇರುತ್ತೆ. ನ್ಯಾಚುರಲ್ ಇದು. ಶಬರಿಮಲೆನೇ ಒಂದು ತಗೋತೀನಿ, ಆ ಪ್ರೋಸೆಸ್ಸು 48 ಕಿಲೋಮೀಟರ್ಗಳು ನಡ್ಕೊಂಡು ಹೋಗಬೇಕು. ಆ ನಡ್ಕೊಂಡು ಹೋಗುವ ಪ್ರೋಸೆಸ್ ಇದೆ. ನಡ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದು ರಶ್ ಜಾಸ್ತಿ ಆಗ್ಬಿಡುತ್ತೆ. ದೇವಸ್ಥಾನದ ಹತ್ತತ್ರ ಹೋಗ್ತಾ ಇದ್ದಂಗೆ ಅಷ್ಟು ಪೀಸ್ಫುಲ್ ಅನ್ಸಲ್ಲೇನೋ ಅಲ್ಲ? ಅಲ್ಲಿ 2 ಥರ ನಮಗೆ. ಒಂದು, ಆ ರಶಲ್ಲಿ 2-3 ಗಂಟೆಗಳು ನಿಲ್ಬೇಕಾಗತ್ತೆ. ಕಾಲಿಗೆ ಶಕ್ತಿ ಇಲ್ದಿರ ನಿಲ್ಲಕ್ಕಾಗಲ್ಲ. ದೇವಸ್ಥಾನದವ್ರು ಏನೇನು ಅರ್ಥ ಮಾಡ್ಕೋಬೋದು, ನಮಗೆ ಏನೇನು ಸೌಕರ್ಯಗಳನ್ನು ಕೊಡಬೇಕು ಅದೆಲ್ಲ ದೇವಸ್ಥಾನದವ್ರು ಪ್ರೊವೈಡ್ ಮಾಡೋಕ್ಕೆ ಶುರು ಮಾಡ್ಬೋದು. ಎಷ್ಟೋ ಮಾಡಿದ್ದಾರೆ ಈಗ, ಆದರೆ ಇನ್ನೂ ಪ್ರೊವೈಡ್ ಮಾಡ್ಬೋದು. ಅಲ್ಲಿ ನಿಂತ್ಕೊಂಡವ್ರಿಗೆ ವಾಶ್ರೂಮ್ಸ್ ಇರಲ್ಲ, ಎಷ್ಟೋ ಸಲ ಮೆಡಿಕಲ್ ಫೆಸಿಲಿಟಿ ಸಿಗಲ್ಲ, ಆ ರಶ್ ಒಳಗೆ, ಆ ಲೈನ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಸೊ ಗುಡ್ ಪ್ರಾಕ್ಟೀಸಸ್, ಇನ್ ದ ಮಿಡ್ಸ್ಟ್ ಆಫ್ ಗುಡ್ ಪ್ರಾಕ್ಟೀಸಸ್ ದೇರ್ ಆರ್ ಸಮ್ ಮೈಕ್ರೋ ಪ್ರಾಬ್ಲಮ್ಯಾಟಿಕ್ ಪ್ರಾಕ್ಟೀಸಸ್. ಅದನ್ನು ಐಡೆಂಟಿಫೈ ಮಾಡಿ 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 ಸರಿ ಮಾಡ್ತಾ ಇದ್ದಿದ್ರೆ ಬಹುಶಃ ನಮ್ಮಷ್ಟು ಒಳ್ಳೆ ಪದ್ಧತಿಗಳು ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ವಿಚ್ ಹ್ಯಾಸ್ ಸೈನ್ಸ್ ಅಂಡ್ ಲಾಜಿಕ್ ಬಿಹೈಂಡ್. ಹೌದು. ಇವಾಗ ಅಲ್ಲಿ ಒಂದು ಅಟ್ ಎನಿ ಗಿವನ್ ಪಾಯಿಂಟ್ 1 ಲಕ್ಷ ಜನ ಇರ್ತಾರೆ. ಹೌದು, ಆಯ್ತಾ? ಈಗ ರಶ್ಶು ಹತ್ತುತ್ತಾರೆ. ಅಲ್ಲಿ ದೇವಸ್ಥಾನದ ಗರ್ಭಗುಡಿಯ ಹತ್ರನೇ ನಿಮ್ಗೊಂದು 3-4 ಸಾವಿರ ಜನ ಇರ್ತಾರೆ. ತಳ್ಳುತ್ತಾರೆ, ಎಳೆದು ತಳ್ಳುತ್ತಾರೆ. ದೇವಸ್ಥಾನಕ್ಕೆ ಹೋದ ತಳ್ಳಿದ್ರು ಅಂದ್ಬಿಟ್ರೆ ಇಲ್ಲಪ್ಪ, ಅಲ್ಲಿ ಮ್ಯಾನೇಜ್ಮೆಂಟೇ ಅದು. ಅವ್ರು ಇನ್ನೂ ಬೇರೆ ಥರ ಮಾಡಬಹುದಾಗಿತ್ತು. ಆದರೆ ಮಾಡುವವರೆಗೆ ಕೆಲವು ಪ್ರಾಕ್ಟೀಸಸ್ ಇರುತ್ತಲ್ಲ. ರಸ್ತೆ ಹಾಕ್ತಾ ಇದ್ದಾರೆ, ರಸ್ತೆ ಹಾಕಬೇಕಾದ್ರೆ ಹಳೆ ರಸ್ತೆಯನ್ನು ಅಗಿಬೇಕು, ಅದಕ್ಕೆ ಡ್ರೈನೇಜ್ ಎಲ್ಲ ಕೊಡಬೇಕು, ಡ್ರೈನೇಜ್ ಕೊಟ್ಟು ಅದಕ್ಕೆ ವಾಟರ್ದೆಲ್ಲ ಕೊಡಬೇಕು, ಫೆಸಿಲಿಟಿ ಕೊಡಬೇಕು, ಎಲೆಕ್ಟ್ರಿಕಲ್ ಪೋಲ್ಸ್ಗೆ ಫೆಸಿಲಿಟಿ ಕೊಡಬೇಕು. ಇದು ಆಗುವಾಗ ನಾವು ಓಡಾಡ್ತಾ ಇದ್ದೀವಿ, ಎಂಥ ಕೆಟ್ಟ ರಸ್ತೆ ಅಂದ್ಬಿಟ್ರೆ ಹಾಕ್ತಾ ಇದ್ದಾರಪ್ಪ. ರಸ್ತೆ ಹಾಕ್ತಾ ಇರಬೇಕಾದ್ರೆ ಇದೆಲ್ಲ ಆಗತ್ತೆ. ನಾವು ಅದನ್ನು, ಆ ಕೆಟ್ಟ ಪ್ರಾಕ್ಟೀಸಸ್ನ ಅಥವಾ ಕೆಟ್ಟ ಅನುಭವಗಳನ್ನು ನಾವು ಇಡೀ ಪ್ರೋಸೆಸ್ಸೇ ಕೆಟ್ಟ ಅನುಭವ ಅಂತ ಅಂದ್ಬಿಟ್ರೆ, ನಾವುಗಳು 2-3 ಡಿಸ್ಪ್ಯೂಟ್ಸ್ ಏನಾದರೂ ಇರಲಿ, ಪ್ರಾಕ್ಟೀಸಸ್ಸು ಹಿಂದಿನಿಂದ ಬಂದಿರೋದ್ರಿಂದ ಅದು ಅವತ್ತಿನ ಪ್ರಾಕ್ಟೀಸ್ ಚೆನ್ನಾಗಿತ್ತೇನೋ, ಇವತ್ತಿಗೆ ಅದು ಸೂಟಬಲ್ ಅಲ್ವೇನೋ, ಅಥವಾ ಪಾರ್ಷಿಯಲಿ ಸೂಟಬಲ್ ಏನೋ, ಅದರಲ್ಲಿರುವಂಥ ಪ್ರಾಬ್ಲಮ್ಸ್ನ ರೆಕ್ಟಿಫೈ ಮಾಡೋವಂಥದ್ದು ಈ ಹಳೆ ಜನ್ರೇಷನ್ನಿಂದ ಯಾರ್ಯಾರು ಮಾಡ್ಕೊಂಡು ಬಂದಿದ್ದಾರೆ, ಅದರಲ್ಲಿ ಯಾರಾದರೂ ಪ್ರಮುಖರು ಇದನ್ನು ಮಾಡಿಸ್ಬೇಕು. ಹಾಗಾಗಿ ನಮ್ಮ ಗುರುಗಳೆಲ್ಲ ಇರೋದು. ಇದನ್ನು ಐಡೆಂಟಿಫೈ ಮಾಡಿ ಅವ್ರ ಹತ್ರ ಹೇಳಿದ್ರೆ ಅವ್ರು ಚೇಂಜ್ ಮಾಡ್ತಾರೆ, ಅಥವಾ ಅವರೇ ತೋಚ್ಕೊಂಡು ಚೇಂಜ್ ಮಾಡಬಹುದು. ಅದರ ಬಗ್ಗೆ ಹೀಯಾಳಿಸ್ತೆ. ಅದರಲ್ಲಿರುವಂಥ ರಾಂಗ್ ಪ್ರಾಕ್ಟೀಸಸ್, ಇನ್ಕನ್ವೀನಿಯನ್ಸಸ್ನ ಮಾತ್ರ ನಾವು ಎತ್ತಿ ತೋರಿಸಿ ಅದನ್ನ ಸರಿ ಮಾಡಿಬಿಟ್ರೆ ಇವತ್ತಿಗೂ ಚೆನ್ನಾಗಿದೆ. ಬೊಮ್ಮಾಟ.